ಕಠೋರವಾದ ಮಾತುಗಳು ನನ್ನ ಹೃದಯವನ್ನು ಸೀಳುತ್ತಿವೆ. ದುಷ್ಟ ರಾಕ್ಷಸನ ಕುತಂತ್ರಕ್ಕೆ ಬಲಿಯಾದ ನನ್ನ ಅಪರಾಧವೇನು? ಪ್ರತಿಯೊಂದು ಕ್ಷಣ ನಿಮ್ಮ ನಾಮಸ್ಮರಣೆ ಮಾಡುತ್ತಾ ನಿಮ್ಮ ದರ್ಶನಕ್ಕಾಗಿ ಹಂಬಲಿಸುತ್ತಿದ್ದ ನನ್ನ ಮೇಲೆ ಏಕೆ ಸಂದೇಹ? ಸೀತೆ, ಸತ್ಕುಲ ಪ್ರಸೂತನಾದ ಅಭಿಮಾನಶಾಲಿಯಾದ ಯಾರೇ ಆದರೂ ಪರಪುರುಷನ ಸೆರೆಯಲ್ಲಿದ್ದ ಸ್ತ್ರೀಯನ್ನು ಕೇವಲ ಲೋಭದಿಂದ ವ್ಯಾಮೋಹದಿಂದ ಸ್ವೀಕರಿಸಲಾರ. ಸ್ವಾಮಿ, ನಾನು ಅಶೋಕವನದಲ್ಲಿ ರಾಕ್ಷಸಿಯರ ಕಾವಲಿನಲ್ಲಿ ಇದ್ದವಳು. ಆ ರಾವಣನ ಅರಮನೆಯಲ್ಲಿರಲಿಲ್ಲ. ಆದರೆ ಆ ರಾವಣ ನಿನ್ನನ್ನು ಸ್ಪರ್ಶಿಸಿ ಅಪಹರಿಸಿದ್ದು ಸತ್ಯವಾದ ಸಂಗತಿ. ಅವನ ದುಷ್ಟ ಕಣ್ಣುಗಳು ನಿನ್ನನ್ನು ನೋಡಿವೆ. ಅಂತಹ ನಿನ್ನನ್ನು ಸ್ವೀಕರಿಸಿ ನನ್ನ ಕುಲಗೌರವಕ್ಕೆ ನಾನು ಕಳಂಕ ತರಲಾರೆ. ಸ್ವಾಮಿ, ಅಬಲೆಯಾದ ನಾನು ಬಲಾತ್ಕಾರದಿಂದ ಸ್ಪರ್ಶಿಸಲ್ಪಟ್ಟರೆ ಅದು ನನ್ನ ಅಪರಾಧವೇ? ಆ ತರ್ಕದ ಸಹಾಯದಿಂದ ನಾನು ಪಾಮರನಂತೆ ವರ್ತಿಸಲಾರೆ. ರಘುವಂಶದಲ್ಲಿ ಜನಿಸಿದವನಾಗಿ ನನ್ನ ಕುಲದ ಪ್ರತಿಷ್ಠೆಗಾಗಿ ಯುದ್ಧ ಮಾಡಿ ನಿನ್ನನ್ನು ಬಿಡಿಸಿದೆ. ವ್ಯಕ್ತಿಗತ ಮೋಹಕ್ಕಾಗಿ ನನ್ನ ಕುಲಧರ್ಮಕ್ಕೆ ವ್ಯತಿರಿಕ್ತವಾಗಿ ನಡೆದುಕೊಳ್ಳುವುದು ತಕ್ಕುದಲ್ಲ. ನನಗೆ ನಿನ್ನ ಮೇಲೆ ಯಾವ ಆಸಕ್ತಿಯೂ ಇಲ್ಲ. ನಿನ್ನ ಇಷ್ಟ ಬಂದಡಿಗೆ ಹೋಗಬಹುದು ಸೀತೆ. ನನಗೆ ನಿನ್ನ ಮೇಲೆ ಯಾವ ಆಸಕ್ತಿಯೂ ಇಲ್ಲ. ನಿನ್ನ ಇಷ್ಟ ಬಂದಡಿಗೆ ಹೋಗಬಹುದು ಸೀತೆ. ದಾರುಣವಾದ, ಅತಿ ಕ್ರೂರವಾದ ನಿಮ್ಮ ಮಾತುಗಳನ್ನು ಕೇಳಲಾರೆ ಸ್ವಾಮಿ. ನನ್ನದಲ್ಲದ ಅಪರಾಧಕ್ಕೆ ಇಂಥ ಕಠಿಣ ಶಿಕ್ಷೆ ವಿಧಿಸುವುದು ಪುರುಷೋತ್ತಮನ ಧರ್ಮನಿಷ್ಠೆಗೆ ತಕ್ಕುದಲ್ಲ. ಸ್ವಾಮಿ, ನಿಮ್ಮಲ್ಲಿ ಸರ್ವ ಸಮರ್ಪಣೆ ಮಾಡಿಕೊಂಡ ಈ ಅಬಲೆಯ ಮೇಲೆ ಕರುಣೆ ತೋರಿ. ಸಂದೇಹ ಪಡಲು ಅರ್ಹಳಲ್ಲದ ನನ್ನ ಮೇಲೆ ಇಂಥ ಅಪವಾದವನ್ನು ಹೊರಿಸಬೇಡಿ ಸ್ವಾಮಿ. ನಾನು ಅಪವಾದ ಹೊರಿಸುತ್ತಿಲ್ಲ. ಸಂದರ್ಭವೇ ಹಾಗೆ ಬಂದಿದೆ. ಆ ಸಂದರ್ಭಕ್ಕೆ ನಾನು ಹೊಣೆಯಲ್ಲ ಸ್ವಾಮಿ. ಆ ರಾವಣ ನನ್ನನ್ನು ಅಪಹರಿಸಿದಾಗ ನಾನು ಅಸ್ವತಂತ್ರಳಾಗಿದ್ದೆ. ನಾನಾಗಿ ಅವನ ವಶಳಾಗಲಿಲ್ಲ. ಪರಪುರುಷನ ದೇಹ ಸ್ಪರ್ಶವಾದದ್ದು ನಿಜವಾದರೂ ಅದು ನನ್ನ ಅಪರಾಧವಲ್ಲ. ಅದು ಆ ದೈವದ ಅಪರಾಧ. ಆ ಸಮಯದಲ್ಲಿ ನನ್ನ ಮನಸ್ಸು ರಾಮನಲ್ಲಿ ಲೀನವಾಗಿತ್ತೇ ಹೊರತು ಕ್ಷಣ ಮಾತ್ರವೂ ಅತ್ತಿತ್ತ ಚಲಿಸಲಿಲ್ಲ. ಅಬಲೆಯಾದ ನಾನು ಆ ಸಂದರ್ಭದಲ್ಲಿ ಏನು ಮಾಡಲು ಸಾಧ್ಯವಿತ್ತು ಸ್ವಾಮಿ? ಏನು ಮಾಡಲು ಸಾಧ್ಯವಿತ್ತು? ಅಸತ್ಯವನ್ನು ನುಡಿಯುತ್ತಿರುವೆ ಎಂದು ನಾನು ಹೇಳುತ್ತಿಲ್ಲ ಸೀತೆ. ಸರ್ವರಿಗೂ ಪ್ರಿಯವನ್ನು ಮಾಡುವ ಕರುಣಾಳುವಾದ ನೀವು ನನ್ನ ವಿಷಯದಲ್ಲಿ ಏಕೆ ಕಠಿಣರಾದಿರಿ? ನೀವು ನನ್ನನ್ನು ಪರಿತ್ಯಜಿಸಿದರೆ ನಾನು ಸತ್ತಂತೆಯೇ ಸರಿ. ಬದುಕಿದ್ದು ಏನಾಗಬೇಕು? ಯಾರಿಗಾಗಿ ಬದುಕಬೇಕು? ಏತಕ್ಕೆ ಬದುಕಬೇಕು? ನನ್ನನ್ನು ಕಾಣಲು
ಪುರುಷೋತ್ತಮನಾದ ಹನುಮಂತನನ್ನು ಕಳುಹಿಸುವಾಗಲೇ ನನ್ನನ್ನು ಪರಿತ್ಯಜಿಸುವ ಮಾತನ್ನು ತಿಳಿಸಿದ್ದರೆ ಆಗಲೇ ಅವನ ಮುಂದೆಯೇ ನಾನು ಪ್ರಾಣ ತ್ಯಾಗ ಮಾಡುತ್ತಿದ್ದೆ. ಇದೇ ನಿಮ್ಮ ನಿರ್ಧಾರವಾಗಿದ್ದರೆ ನನಗಾಗಿ ಯುದ್ಧ ಮಾಡಿ ಇಷ್ಟೆಲ್ಲ ಸಾಹಸ ಮಾಡಬೇಕಾಗಿರಲಿಲ್ಲ. ನೀವಾಗಲಿ ಉಳಿದವರಾಗಲಿ ಇಷ್ಟೆಲ್ಲ ಶ್ರಮ ಪಡುವ ಅಗತ್ಯವೇ ಇರಲಿಲ್ಲ. ನಾನು ಯಾವ ಕಾರಣಕ್ಕಾಗಿ ಯುದ್ಧ ಮಾಡಿದ್ದೇನೆಂದು ಮೊದಲೇ ಹೇಳಿದ್ದೇನೆ. ಭೂಮಿಯ ಮಗಳಾಗಿ ಹುಟ್ಟಿದರು, ರಾಜರ್ಷಿ ಜನಕರಿಂದ ಪಾಲಿತಳಾದರು, ಪುರುಷೋತ್ತಮನಾದ ಶ್ರೀರಾಮನ ಕೈ ಹಿಡಿದರು. ನನ್ನ ದುಃಖ ತೀರಲಿಲ್ಲ. ನತದೃಷ್ಟ ಸ್ತ್ರೀ ಜನ್ಮ ಇಷ್ಟೇ ಅಲ್ಲವೇ? ಆಗಲಿ, ನಿಮ್ಮ ನಿರ್ಧಾರವನ್ನು ವಿರೋಧಿಸುವ ಶಕ್ತಿ ನನಗಿಲ್ಲ. ಈಗ ನನಗಿರುವುದು ಒಂದೇ ದಾರಿ. ನನಗಾಗಿರುವ ದುಃಖಕ್ಕೆ ಅಗ್ನಿ ಪ್ರವೇಶವೇ ಸಿದ್ಧೌಷಧ. ಸಹಧರ್ಮಾಚಾರಿಣಿಯಾದ ಸತಿಯ ಪಾತಿವ್ರತೆಯ ಬಗ್ಗೆ ಪತಿಗೆ ನಂಬಿಕೆ ಇಲ್ಲದ ಮೇಲೆ ಬದುಕಿಗೆ ಅರ್ಥವಿಲ್ಲ. ಮಿಥ್ಯಾಪವಾದದಿಂದ ಕಳಂಕಿತವಾದ ಈ ಜನ್ಮ ಅಗ್ನಿಯಲ್ಲಿ ದಗ್ಧವಾಗಿ ಹೋಗಲಿ. ಲಕ್ಷ್ಮಣ, ದಯಮಾಡಿ ನನಗಾಗಿ ಚಿತೆಯನ್ನು ಸಿದ್ಧಗೊಳಿಸು.
ನನ್ನ ಮನಸ್ಸು ಒಂದು ಕ್ಷಣವಾದರೂ ರಾಘವನನ್ನು ಬಿಟ್ಟು ಚಲಿಸಲಿಲ್ಲ ಎಂಬುದು ನಿಜವಾದರೆ ಅಗ್ನಿದೇವ ನನ್ನನ್ನು ರಕ್ಷಿಸಲಿ. ನಾನು ದೂಷಿತಳಾಗಿಲ್ಲದೆ ಪರಿಶುದ್ಧಳಾಗಿದ್ದರೆ ಲೋಕ ಸಾಕ್ಷಿಯಾದ ಅಗ್ನಿದೇವ ನನ್ನನ್ನು ರಕ್ಷಿಸಲಿ. ಕಾಯ ವಾಚ ಮನಸ ಧರ್ಮಜ್ಞನಾದ ಶ್ರೀರಾಮನನ್ನು ಅತಿಕ್ರಮಿಸಿ ನಡೆದಿಲ್ಲ ಎಂಬುದು ನಿಶ್ಚಯವಾದರೆ ಸರ್ವಸಾಕ್ಷಿಯಾದ ಅಗ್ನಿದೇವ ನನ್ನನ್ನು ರಕ್ಷಿಸಲಿ. ಪೂಜ್ಯರಾದ ಸೂರ್ಯ, ಚಂದ್ರ, ವಾಯು, ದಿಕ್ಕುಗಳು, ಹಗಲು ರಾತ್ರಿ, ಪೃಥ್ವಿ ಮತ್ತು ಎಲ್ಲ ದೇವತೆಗಳು ನಾನು ಶುದ್ಧ ಚಾರಿತ್ರ್ಯ ಉಳ್ಳವಳೆಂದು ತಿಳಿದಿದ್ದರೆ ಅಗ್ನಿದೇವ ನನ್ನನ್ನು ರಕ್ಷಿಸಲಿ.
ಧರ್ಮಾತ್ಮನಾದ ರಾಮಚಂದ್ರ, ನಿನ್ನ ಧರ್ಮಪತ್ನಿಯಾದ ಈ ಜಾನಕಿಯಲ್ಲಿ ಯಾವುದೇ ಪಾಪವೂ ಇಲ್ಲ. ಮಾತಿನಿಂದಾಗಲಿ, ಬುದ್ಧಿಯಿಂದಾಗಲಿ, ಮನಸ್ಸಿನಿಂದಾಗಲಿ, ನೋಟದಿಂದಾಗಲಿ ಸಚ್ಚಾರಿತ್ರ್ಯ ಉಳ್ಳವಳು. ಅಸ್ವತಂತ್ರಳಾಗಿದ್ದ ಇವಳನ್ನು ರಾವಣ ಅಪಹರಿಸಿಕೊಂಡು ಹೋಗಿ ಬಂಧನದಲ್ಲಿಟ್ಟಾಗಲೂ ಇವಳ ಮನಸ್ಸು ನಿನ್ನಲ್ಲೇ ಲೀನವಾಗಿತ್ತು. ಯಾವ ಪ್ರಲೋಭನೆಗಳಿಗೂ ವಶಳಾಗದೆ, ಯಾವ ಬೆದರಿಕೆಗೂ ಶರಣಾಗದೆ ನಿನ್ನ ಧ್ಯಾನದಲ್ಲೇ ಮಗ್ನಳಾಗಿದ್ದಳು. ಪಾಪರಹಿತಳಾದ ಇವಳು ಅತ್ಯಂತ ಪರಿಶುದ್ಧಳಾಗಿದ್ದಾಳೆ. ಆದರ ಪೂರ್ವಕವಾಗಿ ಇವಳನ್ನು ಸ್ವೀಕರಿಸಿ. ಸೀತೆ, ಅಗ್ನಿದೇವ, ಸೀತೆ ಪರಮ ಪಾವನೆ ಎಂದು ನನಗೆ ಗೊತ್ತಿತ್ತು. ಆದರೆ ರಾವಣನ ವಶದಲ್ಲಿದ್ದ ಇವಳ ಚಾರಿತ್ರೆಯನ್ನು ಲೋಕಕ್ಕೆ ನಿರೂಪಿಸುವುದು ಅನಿವಾರ್ಯವಾಗಿತ್ತು. ನಾನು ತಕ್ಷಣ ಇವಳನ್ನು ಸ್ವೀಕರಿಸಿದ್ದರೆ ಸತ್ಪುರುಷರು ನನ್ನನ್ನು ಮೂರ್ಖನು, ಕಾಮಿ ಎಂದು ಕರೆಯುತ್ತಿದ್ದರು. ನನ್ನ ಸೀತೆ ಸದಾ ನನ್ನಲ್ಲೇ ಮನಸ್ಸಿಟ್ಟವಳೆಂದು ನಾನು ಬಲ್ಲೆ. ತನ್ನ ಪಾತಿವ್ರತ್ಯದ ಮಹಿಮೆಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲಳೆಂದು ನನಗೆ ಗೊತ್ತು. ಆದರೆ ಸಕಲ ಲೋಕಗಳು ನನ್ನ ಸೀತೆ ಎಷ್ಟು ಪವಿತ್ರಳೆಂಬುದನ್ನು ಅರಿಯಬೇಕೆಂದು ನಾನು ಕಠಿಣವಾಗಿ ವರ್ತಿಸಬೇಕಾಯಿತು. ಪ್ರಭೆಯನ್ನು ಬಿಟ್ಟು ದೀಪವಿರಲು ಸಾಧ್ಯವಿಲ್ಲದಂತೆ ಸೀತೆ ಇಲ್ಲದೆ ಈ ರಾಮನಿರಲು ಸಾಧ್ಯವೇ ಇಲ್ಲ. ನಾನಿವಳನ್ನ ಖಂಡಿತ ತ್ಯಾಗ ಮಾಡಲಾರೆ. ನಾನು ನನ್ನ ಜೀವಾನಂದ ಸ್ವರೂಪಳಾದ ಸೀತೆಯನ್ನು ಸಂತೋಷದಿಂದ ಸ್ವೀಕರಿಸುತ್ತೇನೆ.
ಚತುರ್ಮುಖ ಬ್ರಹ್ಮದೇವನಿಗೆ ಪ್ರಣಾಮಗಳು. ದೇವತೆಗಳಿಗೆ ಪ್ರಣಾಮಗಳು. ರಾಮಚಂದ್ರ, ನೀನು ಸಮಸ್ತ ಜಗತ್ತಿನ ಪಾಲಕ, ಜ್ಞಾನಿಗಳಲ್ಲಿ ಶ್ರೇಷ್ಠ. ಸಮಸ್ತ ದೇವತೆಗಳಿಗೂ ಶ್ರೇಷ್ಠನಾದ ಮಹಾವಿಷ್ಣುವೇ ನೀನು. ಪೂರ್ವಕಾಲದಲ್ಲಿ ಅಷ್ಟವಸುಗಳಲ್ಲಿ ಪ್ರಜಾಪತಿಯಾದ ಋತುಧಮ ಎಂಬ ಮೊದಲನೆಯ ವಸುವೇ ನೀನು. ತ್ರಿಲೋಕಗಳ ಮೊದಲ ಸೃಷ್ಟಿಕರ್ತನೇ ನೀನು. ದೇವತೆಗಳೇ, ನಾನು ಮನುಷ್ಯನು, ರಘುವಂಶದ ದಶರಥ ಪುತ್ರನೆಂದು ತಿಳಿದಿರುವನು. ಆದರೆ ನಾನು ಯಾರು, ಎಲ್ಲಿಂದ ಬಂದೆ, ಏಕೆ ಬಂದೆ ಎಂದು ನೀವೇ ಹೇಳಬೇಕು. ಸತ್ಯ ಪರಾಕ್ರಮನೆ, ನನ್ನ ಮಾತನ್ನು ಕೇಳು. ರಾಘವ, 3 ಲೋಕಗಳನ್ನು, ದೇವದಾನವಾದಿ ಗಂಧರ್ವರನ್ನು ಧರಿಸಿರುವ ಶ್ರೀಮನ್ನಾರಾಯಣನೇ ನೀನು. ನಾನು ನಿನ್ನ ಹೃದಯ ರೂಪದಲ್ಲಿದ್ದೇನೆ, ಸರಸ್ವತಿ ನಿನ್ನ ನಾಲಿಗೆ ರೂಪದಲ್ಲಿದ್ದಾಳೆ. ವೇದಗಳೇ ನಿನ್ನ ಉಚ್ಛ್ವಾಸ ನಿಶ್ವಾಸ, ಈ ಜಗತ್ತೇ ನಿನ್ನ ಶರೀರ, ಈ ಭೂಮಂಡಲವೇ ನಿನ್ನ ಸ್ಥೈರ್ಯ. ಅಗ್ನಿಯೇ ನಿನ್ನ ಕೋಪರೂಪ, ಚಂದ್ರನೇ ನಿನ್ನ ಪ್ರಸನ್ನ ರೂಪ. ಸೀತಾದೇವಿಯೇ ಮಹಾಲಕ್ಷ್ಮಿ, ನೀನೇ ಮಹಾವಿಷ್ಣು. ರಾವಣನ ಸಂಹಾರದ ಸಲುವಾಗಿ ನೀನು ಮಾನವನಾಗಿ ಅವತರಿಸಿದೆ. ನೀನು ರಾವಣನನ್ನು ವಧೆಗೈದು ದೇವತೆಗಳ ಕಾರ್ಯವನ್ನು ಪೂರ್ಣಗೊಳಿಸಿದೆ. ನಿನ್ನ ಪರಾಕ್ರಮ ಅಮೋಘವಾದುದು. ನಿನಗೆ ಮಂಗಳವಾಗಲಿ.